2 ದಿನಗಳ ರಾಜಸ್ಥಾನ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಸ್ವದೇಶಿ ನಿರ್ಮಿತ ಲಘು ಯುದ್ಧ ಹೆಲಿಕಾಪ್ಟರ್ ಎಲ್ಸಿಎಚ್ ಪ್ರಚಂಡದಲ್ಲಿ ಹಾರಾಟ ನಡೆಸಿದರು. ಇದು ಭಾರತದ ಮೊದಲ ದೇಶೀಯ ವಿನ್ಯಾಸದ ಯುದ್ಧ ಹೆಲಿಕಾಪ್ಟರ್ ಆಗಿದ್ದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಇದನ್ನು ಅಭಿವೃದ್ಧಿಪಡಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಬೃಹತ್ ಸಮರಾಭ್ಯಾಸವನ್ನು ವೀಕ್ಷಿಸಲಿದ್ದಾರೆ. ಭಾರತೀಯ ವಾಯುಪಡೆಯ ಅತಿದೊಡ್ಡ ಸಮರಾಭ್ಯಾಸ ವಾಯುಶಕ್ತಿಗೆ ಇಂದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಫೈರಿಂಗ್ ರೇಂಜ್ ಸಾಕ್ಷಿಯಾಗಲಿದೆ. ಪೋಖ್ರಾನ್ನ ಮರಳುಗಾಡಿನಲ್ಲಿ ನಡೆಯಲಿರುವ ಈ ಪ್ರದರ್ಶನದಲ್ಲಿ ವಾಯುಪಡೆಯ ವಿವಿಧ ವಿಮಾನಗಳು ತಮ್ಮ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಿವೆ. ಭಾರತ ಪಾಕಿಸ್ತಾನ ಗಡಿಯ ಸಮೀಪ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಉಪಸ್ಥಿತರಿರಲಿದ್ದಾರೆ. ವಾಯುಶಕ್ತಿಯು ಭಾರತೀಯ ವಾಯುಸೇನೆಯ ಪ್ರಮುಖ ಸಮರಾಭ್ಯಾಸವಾಗಿದ್ದು, ಇದು ವಾಯುಪಡೆಯ ನಿಖರ ಗುರಿ ತಲುಪುವಿಕೆ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಜಗತ್ತಿಗೆ ಸಾರಲಿದೆ. ಒಟ್ಟು 77 ಯುದ್ಧ ವಿಮಾನಗಳು ಮತ್ತು 43 ಹೆಲಿಕಾಪ್ಟರ್ಗಳು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳುತ್ತಿವೆ. ಅವುಗಳಲ್ಲಿ ಪ್ರಮುಖವಾಗಿ ರಫೇಲ್, ಸುಖೋಯ್ 30 ಎಂಕೆಐ, ಮಿರಾಜ್ 2000, ಜಾಗ್ವಾರ್, ಸ್ವದೇಶಿ ನಿರ್ಮಿತ ತೇಜಸ್ ಸಹ ಒಳಗೊಂಡಿದೆ. ಹಗಲು ಮತ್ತು ರಾತ್ರಿ ವೇಳೆ ನಡೆಯುವ ಈ ಅಭ್ಯಾಸದಲ್ಲಿ ಕೃತಕ ಯುದ್ಧ ಪರಿಸ್ಥಿತಿಯನ್ನು ನಿರ್ಮಿಸಿ ಕ್ಷಿಪಣಿ ವ್ಯವಸ್ಥೆ ಮತ್ತು ಸಾರಿಗೆ ವಿಮಾನಗಳ ಸಾಮರ್ಥ್ಯವನ್ನು ಸಹ ಪ್ರದರ್ಶಿಸಲಾಗುವುದು. द्रौपदी मुर्मू अब उड़ान भरने को तैयार हैं। 25 मिनट की है और प्रचंड अपनी उड़ान भर चुका है। तस्वीरें सीधे जैसलमेर से। टैक्सी के बाद अब हवा में आ गया है। मैसेज था न सिर्फ एक औपचारिकता थी, बल्कि रेडियो मैसेज जो दिया है वो एक बहुत बड़ा किया जाएगा, जिसमें हमारे 77 लड़ाकू और ये बात जो है आज बल्कि हमने चीन के साथ जो कि पीछे से पाकिस्तान को सपोर्ट कर रहा था, हमने देखा। जब राष्ट्रपति द्रौपदी मुर्मू ने स्वदेशी लाइट की कॉकपिट में बैठ करके पूरे दर्शकों ने हमारे सुना किस तरह से राष्ट्रपति ने कॉकपिट से